ಇದೆ. ಹೌದು. terroristಗಳು 100ಕ್ಕೂ ಹೆಚ್ಚು ಜನ ಟೆರರಿಸ್ಟ್ಗಳು ಸಾತಿದ್ದಾರೆ. ಹೌದು. ಏನ್ ಹೇಳ್ತೀರಾ ನೀವು? ಅಂದ್ರೆ ಪಾಕಿಸ್ತಾನ ಅಂದ್ರೆ ಟೆರರಿಸ್ಟ್ ಕಂಟ್ರಿ, ಇಂಡಿಯಾ ಅಂದ್ರೆ ಗ್ರೇಟ್. ಯಾಕಂದ್ರೆ ಇಲ್ಲಿ ನಾನಾ ರೀತಿ ಜನ ಇದ್ದಾರೆ, ಹಿಂದೂ, ಮುಸಲ್ಮಾನು, ಮತ್ತೆ ಔಟ್ ಆಫ್ ಕಂಟ್ರಿ ಅಂತ ಎಲ್ಲರೂ ಇದ್ದಾರೆ. ಇಲ್ಲಿ ಯಾರಿಗೂ ತೊಂದರೆ ಮಾಡಿಲ್ಲ. ಬಟ್ ಟೆರರಿಸ್ಟ್ ಕಂಟ್ರಿ ತೊಂದರೆ ಮಾಡ್ತಾ ಇದೆ. ಅದಕ್ಕೆ ಅವ್ರು ನಾವು ಬಿಡಂಗಿಲ್ಲ. ಮಾಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ರೆ ನಮ್ಮ ಮನೆಗೆ ಒಬ್ಬೊಬ್ಬ ಮಗನೂ ಕಳ್ಸಿಕೊಡ್ತೀವಿ ನಾವು. ಕಳ್ಸಿಕೊಟ್ಟು ಆ ದೇಶನೇ ಇರಬಾರ್ದು, ಪಾಕಿಸ್ತಾನ ಅಂತ ಹೆಸರೇ ಇರಬಾರ್ದು. ಆ ತರ ಮಾಡ್ಬೇಕು. ಇದು ನಮ್ಮ ಅಭಿಪ್ರಾಯ. ಮೋದಿ ಮಾಡ್ಲೇಬೇಕು. ಸೊ ಇವಾಗ ಮೋದಿ ಬಂದ್ಮೇಲೆ ನಮ್ದು ಹೆಂಗಿದೆ? ಸ್ಟ್ರಾಂಗ್ ಆಗಿದೆ ದೇಶ? ತುಂಬಾ ಸ್ಟ್ರಾಂಗ್ ಇದೆ. ಮೋದಿ ಇದ್ದಾಗೂ ಅಷ್ಟೇ, ಇಂದಿರಾ ಗಾಂಧಿ ಇದ್ದಾಗೂ ಅಷ್ಟೇ ಭಾರಿ ಸ್ಟ್ರಾಂಗ್ ಇದೆ. ಸೇಮ್ ಮೋದಿ, ಸೇಮ್ ಇಂದಿರಾ ಗಾಂಧಿ. ಸೊ ಇವಾಗ ಭಾರತ ಯುದ್ಧ ಮಾಡ್ಬಿಟ್ಟು ಇದು ಪಾಕಿಸ್ತಾನ ಮೇಲೆ ಏನಾದ್ರೂ ಪ್ರತಿಯೊಬ್ಬರಿಗೂ ನೀವು ಬರ್ಬೇಕು, ಕರೆ ಕೊಟ್ಟು ನೀವು ಸಹಕಾರ ಖಂಡಿತ ಬರ್ತೀವಿ. ನಮ್ಮ ಮನೆಯಲ್ಲಿ ಇಬ್ಬಿಬ್ರು ಮಕ್ಳಿದ್ರು, ಒಂದ್ ಹೆಣ್ಮಗು ಗಂಡು ಮಗಿದ್ರು ಕಳಿಸ್ತೇವೆ ನಾವು. ಹೋಗಿ ನಮ್ಮ ದೇಶನ ಕಾಪಾಡಿ. ನಮ್ಗೆ ಫಸ್ಟ್ ದೇಶ ಮುಖ್ಯ, ನಮ್ ಟೆರರಿಸ್ಟ್ ಕಂಟ್ರಿ ಬೇಡ. ನಮ್ಗೆ ನಮ್ಮ ಭಾರತ ಮುಖ್ಯ. ಅವರು ಒಳ್ಳೆ ರೀತಿ ಪಾಕಿಸ್ತಾನ ಇದ್ದಿದ್ರೆ ಅವ್ರು ಟೆರರಿಸ್ಟ್ ಕಂಟ್ರಿ ಅಂತ ಯಾರು ಕರಿತಾ ಇರ್ಲಿಲ್ಲ. ಈ ತರ 26 ಜನ ಸಾಯಕ್ಕೆ ಬಿಡ್ತಾ ಇರ್ಲಿಲ್ಲ. ಇದು ಅವ್ರು ಬೆಳೆಸಿ ಕಳ್ಸಿಬಿಟ್ಟು ನಮ್ಗೇನು ಗೊತ್ತಿಲ್ಲ ಅಂತಾರೆ. ಇದು ತಪ್ಪು.